ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಕೋಜಿಕ್ ಆಸಿಡ್ 1% ಸೋಪ್ ಬಗ್ಗೆ. ಕೋಜಿಕ್ ಆಸಿಡ್ 1% ಸೋಪ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನಿರ್ತಾವೆ, ಯಾವ ರೀತಿ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು, ಸೈಡ್ ಎಫೆಕ್ಟ್ ಏನು, ಯಾರು ಉಪಯೋಗ ಮಾಡಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಇದನ್ನ ಎಲ್ಲಿಂದ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಕೋಜಿಕ್ ಆಸಿಡ್ 1% ಸೋಪ್ ಇದು ಒಂದು ಅಲೋಪತಿಕ್ ಸೋಪ್. ಇದನ್ನ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ಯಾರಿಗೆ ನೋಡ್ರಿ ಅನ್ಇವನ್ ಸ್ಕಿನ್ ಟೋನ್ ಸಮಸ್ಯೆ ಐತಂದ್ರೆ, ಅನ್ಇವನ್ ಸ್ಕಿನ್ ಟೋನ್ ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ನೋಡ್ರಿ ತ್ವಚಾದಾಗ ಎರಡೆರಡು ಕಲರ್ ಇರ್ತಾವ. ಒಂದ್ ಕಡೆ ಸ್ವಲ್ಪ ಬೆಳ್ಳಗಿರ್ತೈತಿ ಮುಖ, ಒಂದ್ ಕಡೆ ಸ್ವಲ್ಪ ಕಪ್ಪಾಗಿರ್ತೈತಿ, ಕೈ ಸ್ವಲ್ಪ ಬೆಳ್ಳಗಿರ್ತಾವ, ಒಂದ್ ಕಡೆ ಕೈ ಸ್ವಲ್ಪ ಬಹಳ ಕಪ್ಪಾಗಿರ್ತಾವ. ಇದಕ್ಕೆ ಅನ್ಇವನ್ ಸ್ಕಿನ್ ಟೋನ್ ಅಂತೀವ್ರಿ. ಅದನ್ನ ರಿಪೇರಿ ಮಾಡ್ಲಿಕ್ಕೆ, ಇಲ್ಲ ನಿಮ್ಗೆ ಪಿಂಪಲ್ಸ್ ಇದ್ದು ಈಗ ಪಿಂಪಲ್ಸ್ ಹೋಗ್ಯೋ, ಪಿಂಪಲ್ಸ್ ಕಲಿ ಮಖ ತುಂಬಾ ಉಳ್ದಾವ ಅಂದ್ರ, ಇಲ್ಲ ತ್ವಚಾದಾಗ ಕಪ್ಪಗ ಡಾರ್ಕ್ ಸ್ಪಾಟ್ಸ್ ಆಗ್ಯಾವಂದ್ರ, ಇಲ್ಲ ನಿಮ್ ತ್ವಚಾ ಏನೈತಿ ಬಹಳ ಜಾಸ್ತಿ ಕಪ್ಪಗೈತಂದ್ರ ಸ್ಕಿನ್ ಕಲರ್ ಅನ್ನು ಸ್ವಲ್ಪ ಬೆಳ್ಳ ಮಾಡ್ಲಿಕ್ಕೆ ಇದು ಯೂಸ್ ಮಾಡ್ತಾರ್ರಿ. ಇದು ಏನ್ ಮಾಡುತ್ತಪ್ಪ ಅಂದ್ರ ನಿಮ್ ತ್ವಚಾದ ಯಂತ್ರ ಹೊಲಸನ್ನು ಎಲ್ಲ ತೆಗಿತೈತಿ, ಎಕ್ಸೆಸಿವ್ ಆಯಿಲ್ ಅನ್ನು ತೆಗಿತೈತಿ, ತ್ವಚಾವನ್ನು ರಿಫ್ರೆಶ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಈಗ ಇದ್ರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದ್ರೊಳಗಡೆ ಕೋಜಿಕ್ ಆಸಿಡ್ 1% ಇರ್ತೈತ್ರಿ. ಕೋಜಿಕ್ ಆಸಿಡ್ ಏನ್ ಮಾಡ್ತೈತಪ್ಪ ಅಂದ್ರ ನಿಮ್ ತ್ವಚಾದಾಗ ಮೆಲನಿನ್ ಪ್ರೊಡಕ್ಷನ್ ಅನ್ನು ಕಡಿಮೆ ಮಾಡ್ತೈತಿ, ತ್ವಚಾವನ್ನು ಬೆಳಗ್ಗೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಡರ್ಮಾವೈಟ್ ಇರ್ತೈತ್ರಿ, ಅದು ನಿಮ್ ತ್ವಚಾದ ಪಿಗ್ಮೆಂಟೇಶನ್ ಇರ್ತೈತಲ್ಲ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಅಲ್ಫಾ ಆರ್ಬ್ಯುಟಿನ್ ಇರ್ತೈತಿ, ನಿಮ್ ತ್ವಚಾದ ಡಾರ್ಕ್ ಸ್ಪಾಟ್ಸ್ ಏನ್ ಇರ್ತಾವಲ್ಲ ಅದನ್ನ ಕಡಿಮೆ ಮಾಡ್ತೈತಿ. ಗ್ಲುಟಾಥಯೋನ್ ಇರ್ತೈತಿ, ಅದು ಒಂದು ಆಂಟಿ ಆಕ್ಸಿಡೆಂಟ್ ಹಂಗೆ ಕೆಲಸ ಮಾಡ್ತೈತಿ. ಈಗ ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು? ಸೊ ಒಂದೇದ್ ನೋಡ್ರಿ, ನಿಮ್ಮ ಮುಖ ಏನಿದೆ ಚಂದಾಗ ಮೊದ್ಲು ನೀರು ಹಾಕೊಂಡು ತೊಳ್ಕೊರಿ. ತೊಳ್ಕೊಂಡಾದ್ಮೇಲೆ ಮುಖ ತೋರ್ಸ್ಕೊಂಡ್ಬಿಡ್ರಿ. ತೋರ್ಸ್ಕೊಂಡಾದ್ಮೇಲೆ ಸಬ್ಕಾರ್ ತೊಗೊಂಡು ಚಂದಾಗ ಮುಖದ ತುಂಬ ಹಚ್ಕೊಂಡು 1-2 ನಿಮಿಷ ಕೈಲಿ ಅಲ್ಲಿ ಚಂದಾಗ ಮಸಾಜ್ ಮಾಡ್ಕೊರಿ. ಮುಖದಾಗ ಮಸಾಜ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕೊಂಡು ಮತ್ತೆ ತೊಳ್ಕೊಂಡ್ಬಿಡ್ರಿ. ಈ ರೀತಿನ ಯೂಸ್ ಮಾಡಬೇಕು. ಇದನ್ನ ನೋಡ್ರಿ, ನೀವು ದಿನಕ್ಕೆ 2-3 ಹೊತ್ತು ಉಪಯೋಗ ಮಾಡ್ಬೋದು. ಇದನ್ನ ಪುರುಷರು ಮಹಿಳೆಯರು ಉಪಯೋಗ ಮಾಡ್ಬೋದು. ಯಾರು ವಯಸ್ಸು 18 ವರ್ಷಕ್ಕೆ ಯಾರು ದೊಡ್ಡವರು ಅದಾರ್ರಿ, ಮತ್ತು ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಟೈಪ್ ಇದ್ರು ಎಲ್ಲರೂ ಇದನ್ನ ಯೂಸ್ ಮಾಡ್ಬೋದು. ಎಷ್ಟು ದಿನ ಯೂಸ್ ಮಾಡಬೇಕು? ಸೊ ನೋಡ್ರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಷ್ಟು ದಿನ ಇದನ್ನ ಉಪಯೋಗ ಮಾಡಬಹುದು. ಸೈಡ್ ಎಫೆಕ್ಟ್ಸು, ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಿಗೆ ಇದನ್ನ ಹಚ್ಕೊಂಡಾದ್ಮೇಲೆ ತ್ವಚಾ ಕೆಂಪಗಾಗೋದು, ಕೆರೆತ ಬರೋದು, ಉರಿ ಅನ್ಸೋದು, ಈ ರೀತಿ ಸೈಡ್ ಎಫೆಕ್ಟ್ ಆಗ್ಬೋದು. ಎಲ್ಲರಿಗೆ ಆಗಲ್ಲ. ಈ ರೀತಿ ನಿಮ್ಗೆ ಏನಾರ ಸೈಡ್ ಎಫೆಕ್ಟ್ ಆದರೆ ನಿಮ್ಮ ಡಾಕ್ಟರ್ಗೆ ಮತ್ತೆ ಕನ್ಸಲ್ಟ್ ಮಾಡ್ಕೊಳ್ಳಿ. ಯಾರನ್ನ ಹಚ್ಕೊಳಕ್ಕೆ ಹೋಗ್ಬಿಡುದು. ಇದ್ರೊಳಗೆ ನಾನು ಇಂಗ್ರೀಡಿಯೆಂಟ್ಸ್ ಏನು ಹೇಳ್ಕೊಟ್ಟಿನಿ, ಯಾವುದೇ ಇಂಗ್ರೀಡಿಯೆಂಟ್ಸ್ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗಿದೆ ಅಂದರೆ ಇದನ್ನು ಉಪಯೋಗ ಮಾಡಕ್ಕೆ ಹೋಗ್ಬಾರ್ದು. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 170 ರೂಪಾಯಿದಾಗ 75 ಗ್ರಾಮ್ ಸೋಪ್ ನಿಮ್ಗೆ ಸಿಗ್ತೈತ್ರಿ, ಕೋಜಿಕ್ ಆಸಿಡ್ 1%. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ಲ, ಅದನ್ನು ಒತ್ತಿಬಿಡ್ರಿ. ಅದನ್ನು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಸಿಗೋಣ ನಿಮ್ಗೆ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.